ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಡಿಸಿಎಂ ಹುದ್ದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಿಂಗಾಯತ ಕೋಟಾದಡಿ ಎಂಬಿ ಪಾಟೀಲ್ ಅವರ ಹೆಸರು ಮುನ್ನೆಲೆಗೆ ಬಂದಿದೆ. ಹೀಗಾಗಿ ಲಿಂಗಾಯತ ಕೋಟಾದಡಿ ಡಿಸಿಎಂ ಸ್ಥಾನಕ್ಕೆ ಈಗ ಭಾರೀ ಪೈಪೋಟಿ ಶುರುವಾಗಿದೆ. ಲಿಂಗಾಯತ ಕೋಟಾದಡಿ ಈಗ ಭಾರೀ ಪೈಪೋಟಿ ಶುರುವಾಗಿರೋದು. ಶಾಸಕ ಈಶ್ವರ್ ಖಂಡ್ರೆ ನಿವಾಸದಲ್ಲಿ ಶಿವಾನಂದ ಪಾಟೀಲ್, ಅಲ್ಲಮ ಪ್ರಭು ಪಾಟೀಲ್, ಯಶವಂತರಾಯಗೌಡ ಪಾಟೀಲ್ ಸಭೆಯನ್ನ ನಡೆಸ್ತಾ ಇರೋದು. ಡಿಸಿಎಂ ಮತ್ತು ಸಚಿವ ಸ್ಥಾನದ ವಿಚಾರಕ್ಕೆ ಸಭೆ ನಡೆಸಿದಂತ ಶಾಸಕರು ಕಾರಣ ಮೊದಲು ಎಂಬಿ ಪಾಟೀಲ್ ಹಾಗೂ ಈಶ್ವರ್ ಖಂಡ್ರೆ ಇಬ್ಬರ ಹೆಸರು ಕೂಡ ಚಾಲ್ತಿಯಲ್ಲಿತ್ತು. ಲಿಂಗಾಯತ ಕೋಟಾದಲ್ಲಿ ಇವರಿಗೆ ಡಿಸಿಎಂ ಹುದ್ದೆ ಸಿಗಬಹುದು ಅಂತ. ಆದ್ರೀಗ 2 ಡಿಸಿಎಂ ಹುದ್ದೆ ಕ್ರಿಯೇಟ್ ಆಗಬಹುದು ಎನ್ನಲಾಗ್ತಾ ಇದೆ. ಹಾಗಾಗಿ ಒಂದು ದಲಿತ, ಒಂದು ಲಿಂಗಾಯತ ಕೋಟಾದಡಿ. ಈಗ ನಾವು ಕೂಡ ಕ್ಯೂನಲ್ಲಿ ಇದ್ದೀವಿ, ನಾವು ರೇಸ್ ನಲ್ಲಿ ಇದ್ದೀವಿ ಅಂತ ಕೆಲ ಶಾಸಕರು ಲಾಬಿ ಶುರು ಮಾಡಿದ್ದಾರೆ. ಹೀಗಾಗಿ ಮಹತ್ವದ ಮೀಟಿಂಗ್ ಕೂಡ ನಡೀತಾ ಇರೋದು. ಅಲ್ಲಮ ಪ್ರಭು ಪಾಟೀಲ್, ಯಶವಂತರಾಯಗೌಡ, ಈಶ್ವರ್ ಖಂಡ್ರೆ ಸೇರಿದಂತೆ ಅನೇಕ ಶಾಸಕರು ಈಗ ಅವರು ಟವೆಲ್ ಹಾಕ್ತಿದ್ದಾರೆ, ನಮಗೂ ಕೂಡ ಡಿಸಿಎಂ ಹುದ್ದೆ ಕೊಡಿ ಅಂತ. ಕಾಂಗ್ರೆಸ್ನಲ್ಲಿ ಶುರುವಾಯಿತು ಡಿಸಿಎಂ ಸ್ಥಾನಕ್ಕಾಗಿ ಪೈಪೋಟಿ. ಲಿಂಗಾಯತ ಸಮುದಾಯಕ್ಕೆ ಡಿಸಿಎಂ ಹುದ್ದೆ ಕೊಡಬೇಕು. ಇಡೀ ಸಮುದಾಯದಿಂದ ಡಿಸಿಎಂ ಬೇಡಿಕೆ ಇದೆ. ಡಿಸಿಎಂ ಕೆಪಿಸಿಸಿ ಸ್ಥಾನದ ಜವಾಬ್ದಾರಿ ಕೊಟ್ರೆ ನಿಭಾಯಿಸ್ತೀನಿ. ಗ್ಯಾರಂಟಿ ನ್ಯೂಸ್ ಜೊತೆಗೆ ಈಶ್ವರ್ ಖಂಡ್ರೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿ ತಮ್ಮ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಅವರ ರಾಜೀನಾಮೆ ಆಗಿದೆ. ಇನ್ನೇನು ಸಂಜೆ 4 ಗಂಟೆಗೆ CLP ಸಭೆ, CLP ನಾಯಕರ ಆಯ್ಕೆ ಆಗುತ್ತೆ. ಮುಂದಿನ ಪ್ರಕ್ರಿಯೆಗಳು ಸಾಕಷ್ಟು ರಾಜ್ಯದಲ್ಲಿ ಗರಿಗೆದರ್ತಾ ಇದ್ದಾವೆ. ಇದೇ ಸಂದರ್ಭದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಈಶ್ವರ್ ಖಂಡ್ರೆ ಸರ್ ಇದ್ದಾರೆ. ಸರ್, ಇವತ್ತು CLP ನಾಯಕರ ಆಯ್ಕೆ ಆಗೋದು ಸಭೆ ಕರೆದಿದ್ರಿ, ಯಾರಾಗ್ಬೋದು ಅಂತ ವಿಶ್ವಾಸ ಒಂದು ಕಡೆ ಆದರೆ ಹೆಚ್ಚಿನ ಹುದ್ದೆಗಳು, ಸ್ಥಾನಮಾನಗಳು ಸಿಗೋ ಬಗ್ಗೆ ಒಂದಿಷ್ಟು ಚರ್ಚೆಗಳಾಗ್ತಾ ಇದೆ. ಸರ್, ನಿಮಗೆ ಯಾವ ರೀತಿ ಅನಿಸುತ್ತೆ ಅಂತ? ನೋಡಿ, ಶಾಸಕಾಂಗ ಪಕ್ಷದ ಸಭೆ ಇದೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಾಯಕರ ಆಯ್ಕೆ ಆಗುತ್ತೆ. ಈಗಾಗಲೇ ನಾಯಕರ ತೀರ್ಮಾನವೂ ಆಗಿದೆ. ಹಿಂದೆ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರ ನಾಯಕತ್ವದಲ್ಲಿ 3 ವರ್ಷ ಅತ್ಯಂತ ಉತ್ತಮವಾದಂಥ ದಕ್ಷ ಆಡಳಿತವನ್ನು ಕೊಟ್ಟಿದ್ದೇವೆ. ಕೊಟ್ಟ ಮಾತಿನಂತೆ ನಡೆದಿದ್ದೇವೆ. ಜನಪರ ಜೀವಪರ ಆಡಳಿತ ಕೊಟ್ಟಿದ್ದೇವೆ. ಮತ್ತು ಈಗ ಮುಂದಿನ ದಿನಮಾನಗಳಲ್ಲಿಯೂ ಮಾನ್ಯ DK ಶಿವಕುಮಾರ್ ಅವರ ನಾಯಕತ್ವದಲ್ಲಿ, ಮಾನ್ಯ ಸಿದ್ದರಾಮಯ್ಯಜಿಯವರ, ಖರ್ಗೆ ಸಾಹೇಬರ ಮಾರ್ಗದರ್ಶನದಲ್ಲಿ ಇನ್ನೂ ಉತ್ತಮ ಆಡಳಿತವನ್ನು ಕೊಡ್ತವೆ. ಮತ್ತು ಇವತ್ತು ರಾಜ್ಯವನ್ನು ಮುನ್ನಡೆಸ್ತವೆ. 2028ರಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರ್ತವೆ. ಸರ್, DK ಶಿವಕುಮಾರ್ ಅವರ ಕ್ಯಾಬಿನೆಟ್ 3-4 DCಎಂ ಹುದ್ದೆಗಳ ರಚನೆ ಆಗುತ್ತೆ ಅನ್ನೋಂಥದ್ದು ಕೇಳಿ ಬರ್ತಾ ಇದೆ. ನೀವು ಕೂಡ ಆಕಾಂಕ್ಷಿನ ಸರ್ ಅಂತ? ನೋಡಿ, ನನಗೆ DCಎಂ ಹುದ್ದೆಗಳ ಬಗ್ಗೆ ಏನು ತೀರ್ಮಾನ ಮಾಡ್ತಾರೆ ನನಗೆ ಮಾಹಿತಿ ಇಲ್ಲ. ಒಂದು ಮಾತೇನಪ್ಪ ಅಂತ ಹೇಳಿದರೆ, ಈ 3 ವರ್ಷ ಮಾನ್ಯ ಸಿದ್ದರಾಮಯ್ಯಜಿಯವರ ಒಂದು ಮುಖ್ಯಮಂತ್ರಿತ್ವದಲ್ಲಿ ಅರಣ್ಯ ಪರಿಸರ ಜೀವಿಶಾಸ್ತ್ರ ಸಚಿವನಾಗಿ ಭಾಳಷ್ಟು ಇವತ್ತು ಉತ್ತಮವಾದಂಥ ಒಂದು ಸೇವೆಯನ್ನು ನಾನು ಮಾಡಿದ್ದೇನೆ. ಎಂದೂ ಆಗದೇ ಇರುವಂಥ ಅನೇಕ ಕೆಲಸ ಕಾರ್ಯಗಳು ಅರಣ್ಯ ಇಲಾಖೆಯಲ್ಲಿ ಆಗಿದೆ. ಅದು ಒತ್ತುವರಿ ತೆರವು ಮಾಡಿದಂಥದ್ದು ಇರ್ಬೋದು, ಮಾನವ ಪ್ರಾಣಿ ಸಂಘರ್ಷ ತಡೆಗಟ್ಟಲಿಕ್ಕೆ ಅನೇಕ ಕ್ರಮಗಳನ್ನು ತೆಗೆದುಕೊಂಡಂಥದ್ದು ಇರ್ಬೋದು, ಹೊಸದಾಗಿ ವನ್ಯಜೀವಿ ಧಾಮಗಳನ್ನು ಘೋಷಣೆ ಮಾಡುವಂಥದ್ದು ಇರ್ಬೋದು, ಅರಣ್ಯದ ಬಗ್ಗೆ ಅರಿವು ಮೂಡಿಸುವಂಥದ್ದು, ಜಾಗೃತಿ ಮೂಡಿಸುವಂಥದ್ದು, ಹಸಿರು ಹೊದಿಕೆ ಜಾಸ್ತಿ ಮಾಡುವಂಥದ್ದು ಮತ್ತು ಈ ಸರ್ಕಾರಕ್ಕೆ, ಪಕ್ಷಕ್ಕೆ ಒಳ್ಳೆಯ ಹೆಸರು ತಂದು ಕೊಡುವಂಥ ಒಂದು ಕೆಲಸವನ್ನು ಮಾಡಿದ್ದೇನೆ. ಇನ್ನೂ ಹೆಚ್ಚಿನ ಒಂದು ಜವಾಬ್ದಾರಿ ಕೊಟ್ಟರು ನಿಭಾಯಿಸ್ತೇನೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಸರ್, ಲಿಂಗಾಯತ ಸಮುದಾಯಕ್ಕೆ ಒಂದು ಕೋಟಾ ಅಡಿ ಅನ್ನುವಂಥ ನಿಟ್ಟಿನಲ್ಲಿ DCಎಂ ರಚನೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ನಿಮಗೇನಾದರೂ ಹೈಕಮಾಂಡ್ ಜವಾಬ್ದಾರಿ ಕೊಟ್ಟರೆ ನೀವು ರೆಡಿ ಇದ್ದೀರಾ ಸರ್? ನೋಡಿ, ಲಿಂಗಾಯತ ಸಮುದಾಯ ಜಾತ್ಯತೀತವಾದಂಥ ಒಂದು ಸಮುದಾಯ, ಒಂದು ಪ್ರಬಲ ಸಮುದಾಯ. ಇವತ್ತು ಹೋದ ಸಲ 2023ರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಒಂದು ಬೆಂಬಲವನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷದ ವತಿಯಿಂದ 36 ಜನ ಲಿಂಗಾಯತ ಶಾಸಕರು ಆಯ್ಕೆಯಾಗಿದ್ದಾರೆ.
ಅದರಲ್ಲಿ ನಾನು ಒಬ್ಬನಾಗಿದ್ದೇನೆ ಮತ್ತು ಕಾಂಗ್ರೆಸ್ ಪಕ್ಷದ ಒಬ್ಬ ಶಿಸ್ತಿನ ನಿಷ್ಠಾವಂತ ಕಾರ್ಯಕರ್ತನಾಗಿ ಮತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ ಸಮುದಾಯದ ಅಧ್ಯಕ್ಷನಾಗಿಯೂ ಸಹಿತ ಇವತ್ತು ಏನು ಉಪಮುಖ್ಯಮಂತ್ರಿ ಸ್ಥಾನ ಒಂದು ವೇಳೆ ಕೊಟ್ಟರೆ ಲಿಂಗಾಯತರಿಗೆ ಕೊಡಬೇಕು ಅನ್ನೋಂಥದ್ದು ಮತ್ತು ಸೂಕ್ತವಾದಂಥ ಒಂದು ಪ್ರಾತಿನಿಧ್ಯ ಸಚಿವ ಸಂಪುಟದಲ್ಲಿ ಲಿಂಗಾಯತರಿಗೂ ಇವತ್ತು ಸಿಗಬೇಕು ಅನ್ನುವಂಥದ್ದು ನಮ್ಮ ಸಮುದಾಯದ ಎಲ್ಲರ ಒಂದು ಅಭಿಲಾಷೆ ಆಗಿದೆ. ಅದನ್ನು ವರಿಷ್ಠರಿಗೆ ಮತ್ತು ಹೈಕಮಾಂಡ್ಗೆ ತಿಳಿಸುವಂಥ ಕೆಲಸವನ್ನು ನಾನು ಈ ಸಮುದಾಯದ ಮುಖಂಡನಾಗಿಯೂ ಮಾಡ್ತೇನೆ. ಸರ್, ಈಗ ಲಿಂಗಾಯತ ಕೋಟಾ ಅನ್ನೋದು ಒಂದು ಕಡೆ ಆದರೆ KPCC ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಸಾಕಷ್ಟು ಚರ್ಚೆಗಳಾಗ್ತಿದ್ದಾವೆ. ನೀವು ಕೂಡ ಆಕಾಂಕ್ಷಿಯಾಗಿದ್ರಿ KPCC ಅಧ್ಯಕ್ಷ ಸ್ಥಾನಕ್ಕಾಗಿ. ನೋಡು, ನಾನು ಈಗಾಗಲೇ ಹೇಳಿದ್ದೇನೆ, ನನಗೆ ವರಿಷ್ಠರು ಮತ್ತು ಪಕ್ಷದ ಮುಖಂಡರು ಯಾವುದೇ ಹುದ್ದೆ ಕೊಟ್ಟರೂ ನಾನು ಪ್ರಾಮಾಣಿಕತೆಯಿಂದ ದಕ್ಷತೆಯಿಂದ ನಿಭಾಯಿಸ್ತೇನೆ ಅನ್ನುವಂಥ ಮಾತನ್ನು ಮುಂಚಿತವಾಗಿ ಹೇಳಿದ್ದೇನೆ. ಸರ್, ಇವತ್ತು ದೆಹಲಿಗೆ ಏನಾದರೂ ತೆರಳಿ ಹೈಕಮಾಂಡ್ ನಾಯಕರ ಭೇಟಿ ಆಗ್ತೀರಾ? ಏನಾದರೂ ಚರ್ಚೆ ಮಾಡೋದು ಸಾಧ್ಯತೆ? ಅವಶ್ಯಕತೆ ಇದ್ದರೆ ದೆಹಲಿಗೆ ಹೋಗ್ತೇನೆ, ವರಿಷ್ಠರಿಗೆ ಮತ್ತೆ ಭೇಟಿ ಆಗ್ತೇನೆ. ವರಿಷ್ಠ ಏನಾದರೂ ಕರೆದ್ರೆ ಹೋಗುವಂತ ಸರ್? ಕರೆದರೂ ಹೋಗ್ತೇನೆ, ಭೇಟಿ ಆಗಲಿಕ್ಕೂ ಹೋಗ್ತೇನೆ. ಇದಿಷ್ಟು ಈಶ್ವರ್ ಖಂಡ್ರೆ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ದುರ್ಗೇಶ್ ನಾಯ್ಕ, ನ್ಯೂಸ್ ಬೆಂಗಳೂರು.